ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ನಿಮ್ದು ವೋಟರ್ ಐ ಡಿ ಕಾರ್ಡ್ ಅನ್ನ ಶಿಫ್ಟ್ ಮಾಡಬೇಕಾಗಿದೆ. ಅಂದ್ರೆ ಒಂದು ಸ್ಟೇಟ್ಲಿಂದ ಮತ್ತೊಂದು ಸ್ಟೇಟಿಗೆ, ಅಥವಾ ಒಂದು ಡಿಸ್ಟಿಕ್ಲಿಂದ ಮತ್ತೊಂದು ಡಿಸ್ಟಿಕ್ಕಿಗೆ, ಅಥವಾ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿಂದ ಮತ್ತೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಟ್ರಾನ್ಸ್ಫರ್ ಮಾಡೋದಿದೆ, ಶಿಫ್ಟ್ ಮಾಡೋದಿದೆ. ಸೊ ನೀವು ಆನ್ಲೈನ್ ಮುಖಾಂತರ ಈಸಿಯಾಗಿ ಮಾಡಬಹುದು. ಸೊ ಯಾವ ತರ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಸೊ ನಾನು ಆಲ್ರೆಡಿ ನಿಮ್ಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ವೆಬ್ಸೈಟ್ ಯಾವ್ದಿದೆ, ನೀವು ಯಾವ ತರ ಯೂಸರ್ ಐ ಡಿ ಪಾಸ್ವರ್ಡ್ ಅನ್ನ ಜನರೇಟ್ ಮಾಡ್ಕೋಬಹುದು ಅಂತ, ಅಂಡ್ ಲಾಗಿನ್ ಯಾವ ತರ ಮಾಡಬೇಕು ಅಂತ. ಓಕೆ, ಸೊ ಇಲ್ಲಿ ಲಾಗಿನ್ ಇರುತ್ತೆ. ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಯೂಸರ್ ಐ ಡಿ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ ನೀವು ಲಾಗಿನ್ ಆಗ್ತೀರಾ. ಓಕೆ, ಲಾಗಿನ್ ಆದ ತಕ್ಷಣ ಇಲ್ಲಿ ಒಂದು ಆಪ್ಷನ್ ಇದೆ, ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಅಂತ. ಓಕೆ, ಸೊ ಇದ್ರ ಮೇಲೆ ನಿಮಗೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಕಾಣುತ್ತೆ. ಓಕೆ, ಅಪ್ಲಿಕೇಶನ್ ಫಾರ್ ಸೆಲ್ಫ್ ಆರ್ ಅದರ್ ಎಲೆಕ್ಟರ್ ಅಂತ. ಓಕೆ, ಸೊ ನೀವು ಸೆಲ್ಫ್ ಅಂತೂ ಕ್ಲಿಕ್ ಮಾಡ್ಕೋಬಹುದು, ಅಥವಾ ಅದರ್ ಎಲೆಕ್ಟರ್ ಅಂತೂ ಕ್ಲಿಕ್ ಮಾಡಬಹುದು. ಬೇರೆ ಯಾರಿಗೆ ಹಾಕ್ತಾ ಇದ್ರೆ ಅದರ್ ಎಲೆಕ್ಟರ್, ಅಥವಾ ಸೆಲ್ಫ್ ಇದ್ರೆ ನೀವು ನಿಮ್ದು ಸೆಲ್ಫ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ಈ ತರ ಓಕೆ ನಿಮ್ದು ವೋಟರ್ ಐ ಡಿ ನಂಬರ್ ಇರುತ್ತೆ ಅಲ್ಲ, ಸೊ ಆ ನಂಬರ್ ಅನ್ನ ನೀವು ಎಂಟರ್ ಮಾಡಬೇಕು. ಓಕೆ, ಸೊ ಎಂಟರ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೆಲ್ಫ್ ಇದ್ರೆ ಸೆಲ್ಫ್, ಅದರ್ ಎಲೆಕ್ಟರ್ ಇದ್ರೆ ಅದರ್ ಎಲೆಕ್ಟರ್. ಓಕೆ, ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ನಿಮ್ಗೆ ಒಂದು ಆಪ್ಷನ್ ಕಾಣುತ್ತೆ, ರೈಟ್. ಸೊ ನಿಮ್ದು ಯಾವ್ದು ವೋಟರ್ ಐ ಡಿ ಕಾರ್ಡ್ ನಂಬರ್ ಅನ್ನ ನೀವು ಎಂಟರ್ ಮಾಡ್ತೀರಿ ಅದ್ರ ರಿಲೇಟೆಡ್ ಡೀಟೇಲ್ಸ್ ಕಾಣುತ್ತೆ. ಸೊ ಕರೆಕ್ಟ್ ಇದ್ರೆ ಇಲ್ಲಿ ಓಕೆ ಅಂತ ಇರುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಈ ತರ ಆಪ್ಷನ್ ಇರುತ್ತೆ, 4 ಆಪ್ಷನ್ ಇದೆ. ಓಕೆ, ಸೊ ಇಲ್ಲಿ ಫಸ್ಟ್ ಆಪ್ಷನ್ ನೀವು ಚೂಸ್ ಮಾಡ್ಕೋಬೇಕು, ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಅಂತ. ಓಕೆ, ಇಲ್ಲಿ 2 ಆಪ್ಷನ್ ಇದೆ ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಅಲ್ಲಿ, ವಿದಿನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ, ಇನ್ನೊಂದು ಔಟ್ಸೈಡ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತ. ಓಕೆ, ಸೊ ಈಗ ನಾನು ಒಂದ್ ಸ್ಟೇಟ್ಲಿಂದ ಮತ್ತೊಂದು ಸ್ಟೇಟಿಗೆ, ಒಂದ್ ಡಿಸ್ಟಿಕ್ಲಿಂದ ಮತ್ತೊಂದು ಡಿಸ್ಟಿಕ್ಕಿಗೆ, ಅಥವಾ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿಂದ ಮತ್ತೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಟ್ರಾನ್ಸ್ಫರ್ ಯಾವ ತರ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಸೆಕೆಂಡ್ ಆಪ್ಷನ್ ಅನ್ನ ಚೂಸ್ ಮಾಡ್ಕೋಬೇಕು, ಔಟ್ಸೈಡ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತ. ಓಕೆ, ಸೊ ಚೂಸ್ ಮಾಡಿ ಓಕೆ ಕೊಡಿ. ಈಗ ನಿಮ್ಗೆ ಫಾರ್ಮ್ 8 ಅನ್ನ ಓಪನ್ ಆಗುತ್ತೆ ಈ ತರ. ಓಕೆ, ಸೊ ಇಲ್ಲಿ ನೀವು ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕು. ಯಾವ ತರ? ಸೊ ಫಸ್ಟ್ ನೀವು ನಿಮ್ದು ಹೊಸ ಏನ್ ಅಡ್ರೆಸ್ ಇದೆ, ಎಲ್ಲಿ ನಿಮ್ಗೆ ನಿಮ್ದು ವೋಟರ್ ಐ ಡಿ ಕಾರ್ಡ್ ಅನ್ನ ಶಿಫ್ಟ್ ಮಾಡೋದಿದೆ, ಆ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕು, ಹಳೇದಲ್ಲ, ಹೊಸದು ಅಡ್ರೆಸ್. ಸೊ ಯಾವ್ದು ಸ್ಟೇಟ್ ಇದೆ, ಯಾವ್ದು ಡಿಸ್ಟಿಕ್ ಇದೆ, ಯಾವ್ದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ, ಸೊ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಇಲ್ಲಿ ಆಪ್ಷನ್ ಇರುತ್ತೆ, ನೆಕ್ಸ್ಟ್ ಅಂತ ಇರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗ ಆಲ್ರೆಡಿ ನಿಮ್ದು ಹೆಸರು ಮತ್ತು ವೋಟರ್ ಐ ಡಿ ಕಾರ್ಡ್ ನಂಬರ್ ಅನ್ನ ಇಲ್ಲಿ ತೋರಿಸ್ತದೆ. ಓಕೆ, ಸೊ ಇಲ್ಲಿ ಆಧಾರ್ ನಂಬರ್, ಮೊಬೈಲ್ ನಂಬರ್, ಇಮೇಲ್ ಐ ಡಿ ಬಾಕ್ಸ್ ಏನಿರುತ್ತೆ ಅಲ್ಲ, ಅದನ್ನ ಚೆಕ್ ಮಾಡಬೇಕು. ಓಕೆ, ಈ ತರ. ಸೊ ಈಗ ನಿಮ್ದು ಆಧಾರ್ ನಂಬರ್ ಅನ್ನ ನೀವು ಎಂಟರ್ ಮಾಡಿ, ನೆಕ್ಸ್ಟ್ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ, ಅಂಡ್ ನಿಮ್ದು ಮೇಲ್ ಐ ಡಿ ಇರುತ್ತೆ ಅಲ್ಲ, ಇಮೇಲ್ ಐ ಡಿ, ಅದನ್ನ ನೀವು ಎಂಟರ್ ಮಾಡಬೇಕು. ಸೇವ್ ಅಂತ ಇರುತ್ತೆ, ನೆಕ್ಸ್ಟ್ ಅಂತ ಇರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೂರನೇ ಆಪ್ಷನ್, ಸಿ ಆಪ್ಷನ್, ಆಲ್ರೆಡಿ ಇಲ್ಲಿ ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಅಂತ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಓಕೆ, ನಂತರ ನಿಮ್ಗೆ ಕೆಳಗಡೆ ಈ ತರ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಬೇಕಾಗುತ್ತೆ. ನಿಮ್ದು ಹೆಸರು, ಹೆಸರು ಅಂತೇನೆ, ನಿಮ್ದು ಅಡ್ರೆಸ್, ಬಿಲ್ಡಿಂಗ್ ನೇಮು, ಹೌಸ್ ನಂಬರ್, ಸ್ಟ್ರೀಟ್, ಲೊಕ್ಯಾಲಿಟಿ, ವಿಲೇಜ್, ಪಿನ್ ಕೋಡ್. ಓಕೆ, ಎಲ್ಲಾ ಡೀಟೇಲ್ಸ್ ಆಗಿ ಕರೆಕ್ಟ್ ಆಗಿ ನೀವು ಫಿಲ್ ಮಾಡಿ. ನೀವು ಯಾವ ಡಾಕ್ಯುಮೆಂಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದಾರಲ್ಲ ಅಡ್ರೆಸ್ ಪ್ರೂಫಿಗೆ, ಆ ತರ ಏನ್ ಆ ಡಾಕ್ಯುಮೆಂಟ್ ಮೇಲೆ ಯಾವ ತರ ಅಡ್ರೆಸ್ ಇದೆ ಆ ತರ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ನಂತರ ನಿಮ್ಗೆ ಒಂದು ಡಾಕ್ಯುಮೆಂಟ್ ಕೊಡ್ಬೇಕಾಗುತ್ತೆ, ಅಡ್ರೆಸ್ ಪ್ರೂಫ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಓಕೆ, ಇಲ್ಲಿ ಬಹಳಷ್ಟು ಅಡ್ರೆಸ್ ಪ್ರೂಫ್ ಆಪ್ಷನ್ ಅನ್ನ ಇದೆ. ಓಕೆ, ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ವಾಟರ್ ಗ್ಯಾಸ್ ಕನೆಕ್ಷನ್ಸ್ ಬಿಲ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು. ಓಕೆ, ಸೊ ಎಲ್ಲ ಇದೆ, ರೈಟ್. ಈಗ ತುಂಬಾ ಈಸಿ ಇರೋದು ಅಂತಂದ್ರೆ ಯಾವ್ದು ಅಂತಂದ್ರೆ ಆಧಾರ್ ಕಾರ್ಡ್. ಓಕೆ, ಸೊ ನಾನು ಆಧಾರ್ ಕಾರ್ಡ್ ಅನ್ನ ಸ್ಕ್ಯಾನ್ ಮಾಡ್ಕೋತೀನಿ ಅಂಡ್ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಅಂತ ಇರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇನ್ನೊಂದು ಇಲ್ಲಿ ಆಧಾರ್ ಕಾರ್ಡ್ ಏನಿದೆಯಲ್ಲ ಅದು ಸೆಲ್ಫ್ ಅಟೆಸ್ಟೆಡ್ ಇರಬೇಕು. ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಏನಿರುತ್ತೆ ಅಲ್ಲ ಡಾಕ್ಯುಮೆಂಟು, ಅದ್ರ ಮೇಲೆ ಸೆಲ್ಫ್ ಅಟೆಸ್ಟೆಡ್ ಅಂತ ನೀವು ಬರೀರಿ, ಬರ್ದಿ ಅದ್ರ ಕೆಳಗಡೆ ಒಂದು ಸಿಗ್ನೇಚರ್ ಕೂಡ ಮಾಡಿ. ಓಕೆ, ನೆಕ್ಸ್ಟ್ ಅಂತ ಇರುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಡಿಕ್ಲರೇಷನ್ ಇರುತ್ತೆ, ಸೊ ನಿಮ್ದು ಯಾವ್ದು ಪ್ಲೇಸ್ ಇದೆಯಲ್ಲ ಆ ಪ್ಲೇಸ್ ಅನ್ನ ನೀವು ಎಂಟರ್ ಮಾಡಿ, ಅಂಡ್ ನೆಕ್ಸ್ಟ್ ಅಂತ ಇರುತ್ತೆ, ಅದು ಕೂಡ ನೆಕ್ಸ್ಟ್ ಮಾಡಿ. ಈಗ ಒಂದು ಕ್ಯಾಪ್ಚಾ ಕೋಡ್ ಇರುತ್ತೆ, ಆ ಕ್ಯಾಪ್ಚಾ ಕೋಡ್ ಅನ್ನ ಫಿಲ್ ಮಾಡಿ, ಅಂಡ್ ಪ್ರಿವ್ಯೂ ಅಂಡ್ ಸಬ್ಮಿಟ್ ಅಂತ ಆಪ್ಷನ್ ಇರುತ್ತೆ. ಸೊ ಆ ಪ್ರಿವ್ಯೂ ಅಂಡ್ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಕಂಪ್ಲೀಟ್ ಆಗಿ ಫಾರ್ಮ್ 8 ನೀವೇನ್ ಫಿಲ್ ಮಾಡಿದಾರಲ್ಲ ಡೀಟೇಲ್ಸ್, ಅದೆಲ್ಲ ನಿಮ್ಗೆ ಕಾಣುತ್ತೆ. ಓಕೆ, ಈಗ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ಕೀಪ್ ಎಡಿಟಿಂಗ್ ಅಂಡ್ ಸಬ್ಮಿಟ್ ಅಂತ. ಏನಾದ್ರೂ ಮಿಸ್ಟೇಕ್, ಏನಾದ್ರೂ ತಪ್ಪಿದ್ರೆ
ಕೀಪ್ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನ ಕರೆಕ್ಟ್ ಮಾಡ್ಕೊರಿ. ಎಲ್ಲ ಕರೆಕ್ಟ್ ಇದ್ರೆ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಆಪ್ಷನ್ ಕಾಣುತ್ತೆ. ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸೆಸ್ಫುಲಿ ಅಂಡ್ ಜನರೇಟೆಡ್ ರೆಫರೆನ್ಸ್ ನಂಬರ್ ಈಸ್. ಸೊ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ ಅಥವಾ ಒಂದು ರೆಫರೆನ್ಸ್ ನಂಬರ್ ಅನ್ನ ಇರುತ್ತೆ. ಸೊ ಅದನ್ನ ನೀವು ನೋಟ್ ಮಾಡ್ಕೊಂಡು ಇಟ್ಕೋಬಹುದು. ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತ ಆಪ್ಷನ್ ಕಾಣ್ತಾ ಇದೆ. ಓಕೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ದೇನ್ ಫಾರ್ಮ್ 8 ಇದೆಯಲ್ಲ, ಸೊ ಅದು ಕಂಪ್ಲೀಟ್ ಆಗಿ ಫಾರ್ಮ್ 8 PDF ನಲ್ಲಿ ಡೌನ್ಲೋಡ್ ಆಗುತ್ತೆ. ಆ PDF ನಲ್ಲಿ ಕೂಡ ಈ ಅಕ್ನಾಲೇಜ್ಮೆಂಟ್ ನಂಬರ್ ಅಥವಾ ಈ ರೆಫರೆನ್ಸ್ ನಂಬರ್ ಏನಿದೆಯಲ್ಲ ಅದು ಕೂಡ ಇರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನಿಮ್ದು ಅಕ್ನಾಲೇಜ್ಮೆಂಟ್ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಬಂದ್ರೆ ನಿಮ್ದು ಅಪ್ಲಿಕೇಶನ್ ಸಕ್ಸೆಸ್ಫುಲ್ಲಿ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಓಕೆ, ಈಗ ಆಲ್ರೆಡಿ ನಾನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ರೈಟ್, ಯಾವ ತರ ನಿಮ್ಮ ಅಪ್ಲಿಕೇಶನ್ ಅನ್ನ ನೀವು ಟ್ರ್ಯಾಕ್ ಮಾಡ್ಕೋಬಹುದು. ಓಕೆ, ಯಾವ ತರ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ ಆಗ್ತಾ ಇದೆ, ಎಲ್ಲಿಂದ ತನ ಬಂತು ಅಂತ ನೀವು ಟ್ರ್ಯಾಕ್ ಮಾಡ್ಕೋಬಹುದು ಅಂತ ಈ ವಿಡಿಯೋನಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಅಂಡ್ ಕಂಪ್ಲೀಟೆಡ್ ಆಯ್ತು ನಿಮ್ದು ಅಪ್ಲಿಕೇಶನ್, ಓಕೆ, ಅಕ್ಸೆಪ್ಟೆಡ್ ಆಗಿದೆ ಅಂತಂದ್ರೆ ನೀವು ಯಾವ ತರ ನಿಮ್ಮ ವೋಟರ್ ID ಕಾರ್ಡ್ ಅನ್ನ, ಡಿಜಿಟಲ್ ವೋಟರ್ ID ಕಾರ್ಡ್ ಅನ್ನ PDF ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಂತ ಆಲ್ರೆಡಿ ನಾನು ಈ ವಿಡಿಯೋನಲ್ಲೇ ಹೇಳ್ಕೊಟ್ಟಿದ್ದೇನೆ. ಓಕೆ, ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಅನ್ನ ಆಡ್ ಮಾಡ್ತೀನಿ. ಏನಂತಂದ್ರೆ ಏನು ವೋಟರ್ ID ಕಾರ್ಡ್ ಇದೆಯಲ್ಲ ಅದು ಪೋಸ್ಟ್ ಮುಖಾಂತರನು ನಿಮ್ ಮನೆಗೆ ಬರುತ್ತೆ. ಓಕೆ, ಬಟ್ ಏನ್ ಪೋಸ್ಟ್ ಮುಖಾಂತರ ಬರುತ್ತೆ ಅಲ್ಲ, ಅದಕ್ಕೆ ಟೈಮ್ ಇಡುತ್ತೆ. ಓಕೆ, ಕಂಪಲ್ಸರಿ ಇಷ್ಟು ಡೇಸ್ ನಲ್ಲಿ ಬರುತ್ತೆ ಅಂತ ಹೇಳಕ್ ಆಗಂಗಿಲ್ಲ. ಓಕೆ, ಸೊ 1 ಮಂತ್ ಆಗ್ಬೋದು, 2 ಮಂತ್ ಆಗ್ಬೋದು, ಅಥವಾ 3 ತಿಂಗಳು ಆಗ್ಬೋದು. ಓಕೆ, ಎಕ್ಸಾಕ್ಟ್ಲಿ ಡೇಟ್ ಹೇಳಲಿಕ್ಕೆ ಬರಂಗಿಲ್ಲ. ಓಕೆ, ಸೊ ಬಟ್ ಪೋಸ್ಟ್ ಲಿಂಕ್ ಕೂಡ ಬರುತ್ತೆ. ಓಕೆ, ಸೊ ನಿಮ್ದು ಯಾವುದೇ ತರ ಸಜೆಷನ್ಸ್, ಅಡ್ವೈಸ್, ಕ್ವಶನ್ಸ್ ಅಥವಾ ಕ್ವೆರೀಸ್ ಇದ್ರೆ ನೀವು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಬಹುದು. ಅಂಡ್ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.